ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮಗ್ನ ಆ್ಯಂಡ್ ಮೀ ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ 5 ಬೇಸಿಕ್ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ನೋಡಿ ಇಲ್ಲಿಂದ ಇಲ್ಲಿ ತನಕ 5 ಸ್ಟಿಚಸ್ನ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಅದರಲ್ಲೂ ಸ್ಪೆಷಲ್ ಸ್ಟಿಚ್ ಇದು ಕ್ಯಾಸ್ಟೋನ್ ಸ್ಟಿಚ್ ಅಂತ ಹೇಳ್ಬಿಟ್ಟು ಅದರಲ್ಲಿ ರೋಸ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಾವು ಬಿಲಿಯನ್ ನೋಟ್ ಹೇಗೆ ಹಾಕಿದ್ವಿ ಅಲ್ವಾ, ಅದೇ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಕ್ಯಾಸ್ಟೋನ್ ಸ್ಟಿಚಲ್ಲಿ ಈ ಥರ ರೋಸ್ನ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಬ್ಲೌಸ್ಗಳಿಗೆ, ಆಮೇಲೆ ಡ್ರೆಸ್ಗಳಿಗೆಲ್ಲ ನೆಕ್ ಡಿಸೈನ್ಗೆಲ್ಲ ಹಾಕೋಬಹುದು. ಮತ್ತೆ ಸೀರೆಗಳಿಗೆ ನೋಡಿ, ಇದು ಒಂದು ಹಾಕಿದ್ದೀನಲ್ವಾ, ಇದೇ ರೀತಿ ಪಕ್ಕ ಪಕ್ಕ ಈ ತರ 3 ಹಾಕೊಂಡು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಾಕೊಂಡು ಹೋದ್ರೆ ಮತ್ತೆ ಬುಟಾಸ್ಗೆಲ್ಲ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಈ ಸ್ಟಿಚ್. ಓಕೆನಾ? ಮತ್ತೆ ಈ ಸ್ಟಿಚಸ್ ಎಲ್ಲ ಹೇಗೆ ಹಾಕೋದು, ಸ್ಟಿಚಸ್ ಎಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ಕ್ಯಾಸ್ಟೋನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕೆಳಗಡೆಯಿಂದ ಸೂಜಿನ ತಗೊಂಡು ಈ ರೀತಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಡಿಸ್ಟೆನ್ಸಿಂದ ವಾಪಸ್ ಅದೇ ಹೋಲ್ಗೆ ನಾವು ಸೂಜಿನ ಈ ಥರ ಹಾಕ್ಕೋಬೇಕು. ಹಾಕೊಂಡಾದ್ಮೇಲೆ ನೋಡಿ, ನಮ್ಮದು ಇಂಡೆಕ್ಸ್ ಫಿಂಗರ್ ಇರುತ್ತಲ್ಲ, ಅದರಲ್ಲಿ ಈ ಥರ ದಾರನ ಸುತ್ತಕೊಂಡು ಸೂಜಿ ಒಳಗಡೆಗೆ ಈ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಸುತ್ಕೋಬೇಕು ಒಂದು ರೌಂಡು. ನೆಕ್ಸ್ಟ್ ಸೂಜಿನ ಇಟ್ಕೊಂಡು ಅದ್ರ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು ನಾವು. ಈ ಥರ ನೀಟಾಗಿ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಈ ಥರ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಈ ಥರ ಸುತ್ಕೋಬೇಕು. ಸೂಜಿನ ಎತ್ಕೊಂಡು ಸೂಜಿ ಒಳಗಡೆಗೆ ನಾವು ಈ ಥರ ದಾರನ ಹಾಕ್ಕೋಬೇಕು. ಜಸ್ಟ್ ನಾವು ಬಿಲಿಯನ್ ನೋಟಲ್ಲಿ ಹಾಕಿದ್ವಲ್ಲ ಅದೇ ರೀತಿ ಈ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅಷ್ಟು ಫಿಲ್ ಆಗೋ ತನಕ ಈ ಥರನೇ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ನೀಟಾಗಿ ಅದನ್ನ ಇಟ್ಕೊಂಡು ಈ ಥರ ಎಳ್ಕೋಬೇಕು. ಮತ್ತು ಇನ್ನೊಂದೇನು ಅಂದರೆ, ನಾವೇನು ರೋಲ್ ಮಾಡ್ಕೊಂಡಿರ್ತೀವಲ್ಲ ದಾರ, ಅದನ್ನು ಬಿಡಕ್ಕೆ ಹೋಗ್ಬಾರ್ದು ಈ ಸ್ಟೇಜ್ ತನಕ. ನೆಕ್ಸ್ಟು ಸೂಜಿನ ಈ ಥರ ಕೆಳಗಡೆ ಹಾಕ್ಕೊಂಡು ನಾವು ಲಾಕ್ ಮಾಡಿದ್ರೆ ಆಯಿತು, 1 ಪೆಟಲ್ ರೆಡಿ ಆಯಿತು. ನೋಡಿ, ಈ ಥರ. ನಿಮಗೆ ಇದು ಥಿಕ್ನೆಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಯಾವ ಥರ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಕೆಳಗಡೆಯಿಂದ ದಾರ ತಗೊಂಡೆ, ನಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಡಿಸ್ಟೆನ್ಸಿಂದ ಸೇಮ್ ಅದೇ ಹೋಲ್ಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸೂಜಿನ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ. ಓಕೆನಾ? ಅದೇ ರೀತಿ ಈ ಥರ ಸುತ್ಕೋಬೇಕು. ಸೂಜಿ ಒಳಗಡೆಯಿಂದ ಈ ಥರ ಪಾಸ್ ಮಾಡ್ಕೋಬೇಕು. ಸುತ್ಕೊಂಡು ಸೂಜಿನ ಕೈಯಲ್ಲಿ ಎತ್ಕೊಂಡು ಈ ಥರ ಪಾಸ್ ಮಾಡ್ಕೋಬೇಕು. 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ, ಈ ಥರ ಅಷ್ಟೆ. ಈ ಡಿಸ್ಟೆನ್ಸ್ ಏನಿದೆ ಅಲ್ವಾ, ಬಟ್ಟೆ ಒಳಗಡೆ ಸೂಜಿ ಪಾಸ್ ಆಗಿರೋ ಅಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಅದಷ್ಟು ಕವರ್ ಆಗೋ ತನಕನೂ ನಾವು ಇದೇ ರೀತಿ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಿದ್ದಾಗಿದ್ಮೇಲೆ ನೋಡಿ, ಇಷ್ಟು ಮಾಡ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಇದನ್ನ ಈ ಥರ ಇಟ್ಕೋಬೇಕು. ಈ ಸೂಜಿನ ತೆಗೆದ್ಬಿಡ್ಬೇಕು. ನೆಕ್ಸ್ಟ್ ಇದನ್ನ ನೀಟಾಗಿ ಅದನ್ನ ಹಿಡ್ಕೊಂಡು ಎಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತೆ. ಓಕೆನಾ? ಈ ಥರ ಹಿಂಗೆ ಹಿಡ್ಕೊಂಡೇನೆ ಈ ಥರ ಎಳ್ಕೋಬೇಕು. ಎಳ್ಕೊಂಡು ನೋಡಿ, ಎಂಡ್ ಪಾಯಿಂಟ್ ಬರೋ ತನಕನೂ ಬಿಡಬಾರ್ದು. ನೆಕ್ಸ್ಟ್ ಸೂಜಿನ ಕೆಳಗಡೆ ಹಾಕಿ ಕೆಳಗಡೆ ಎಳ್ಕೊಂಡು ನಾಟ್ ಮಾಡಿದ್ರೆ ಆಯಿತು. ನೋಡಿ, ಇದು ಸ್ವಲ್ಪ ಅಗಲ ಬರುತ್ತೆ, ಇದು ಸ್ವಲ್ಪ ತಿನ್ನಾಗಿದೆ. ಓಕೆನಾ? ನೆಕ್ಸ್ಟ್ ಇವಾಗ ಇದ್ರದ್ದು ಒಂದು ರೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಬಿಲಿಯನ್ ನಾಟಲ್ಲೆಲ್ಲ ರೋಸ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ರೀತಿ ಈ ಸ್ಟಿಚಲ್ಲೂ ರೋಸ್ಗಳನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಸೆಂಟರಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಒಂದು ಲೈನ್ ಹಾಕ್ಕೊಂಡು, ಅಂದರೆ ನಮಗೆ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಕೆಳಗಡೆಯಿಂದ ಸೂಜಿ ತಗೊಂಡು ನಮಗೆ ಎಷ್ಟು ರಿಕ್ವೈರ್ಡ್ ಲೆಂತ್ ಇರುತ್ತಲ್ವ ಅಷ್ಟಕ್ಕೆ ಹಾಕ್ಕೊಂಡು ಮತ್ತೆ ಅಗೇನ್ ಸೇಮ್ ಹೋಲ್ಗೆ ನಾವು ಸೂಜಿನ ಹಾಕ್ಕೋಬೇಕು. ನಾನಿವಾಗ ಇನ್ನೊಂದು ಸೂಜಿನ ಈ ಥರ ಹಾಕ್ಕೊತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಇವಾಗ ಅದೆರಡು ಸೂಜಿ ಒಳಗಡೆಗೆ ದಾರನ ಹಾಕ್ಕೋಬೇಕು. ಒಂದು ಸೂಜಿಗೆ ಮಾತ್ರ ಹಾಕ್ಕೋಬಾರ್ದು, 2 ಸೂಜಿನ ಸೇರಿಸ್ಕೊಂಡೆ ನಾವು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಕಡೆನೂ ಅದು ಮಿಸ್ ಆಗಬಾರ್ದು. ಎಲ್ಲ ಸ್ಟಿಚ್ನು ಅದ್ರ ಸೂಜಿ ಒಳಗಡೆನೆ ಬರೋ ಥರ ಹಾಕ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ಲೆಂತ್ ಆದಮೇಲೆ ಸೂಜಿನ ತಗೊಂಡ್ಬಿಟ್ಟು ಇದನ್ನ ಈ ರೀತಿ ನೀಟಾಗಿ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು ಇವಾಗ 1 ಪೆಟಲ್ ಆಯಿತು. ಇವಾಗ ಬಿಲಿಯನ್ ನೋಟ್ದು ರೋಸ್ನ ನಾವು ಯಾವ ಥರ ಹಾಕ್ಕೊಂಡ್ವಿ ಅದೇ ಥರನೇ ನೋಡಿ, 1/4 ಭಾಗದಷ್ಟಕ್ಕೆ ನಾನು ತೊಗೊಂಡಿದ್ದೀನಿ. ಆ ಪೆಟಲ್ ಎಲ್ಲಿ ಎಂಡ್ ಆಗಿರುತ್ತಲ್ವ ಅದ್ರದ್ದು 3/4 ಭಾಗದಂಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಸೈಡಿಂದ ಇಲ್ಲಿ ತನಕ ತೊಗೊತೀನಿ ನೆಕ್ಸ್ಟ್ ಪೆಟಲ್ ಮಾಡೋದಕ್ಕೋಸ್ಕರ. ಓಕೆನಾ? ನೋಡಿ, ಇದಕ್ಕೂ ಅಷ್ಟೇ
ಸೂಜಿ ಒಂದು ಹಾಕಿದ್ಮೇಲೆ ಅದ್ರ ಪಕ್ಕನೇ ಅದೇ ಡಿಸ್ಟೆನ್ಸ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ನಾಟ್ನ ನಾವೇನು ಹಾಕ್ಕೊತಾ ಇದ್ದೀವಿ ಅಲ್ವಾ, ಈ ರೋಲ್ ಮಾಡ್ಬಿಟ್ಟು ಏನು ಅದು ಫಿಲ್ ಮಾಡ್ಕೊತಾ ಇದ್ದೀವಿ, ಅದು 2 ಸೂಜಿಗೂ ಸೇರಿಸಿ ಮಾಡ್ಕೋಬೇಕಾಗುತ್ತೆ. ಒಂದು ಸೂಜಿನ ಬಿಟ್ರೂ ಸ್ಟಿಚ್ಚು ಚೆನ್ನಾಗಿ ಬರಲ್ಲ. ಓಕೆನಾ. ರಿಕ್ವೈರ್ಡ್ ಲೆಂತ್ ಫಿಲ್ ಆದಮೇಲೆ ಸೂಜಿನ ತೆಗೆದ್ಬಿಟ್ಟು ಇದನ್ನ ಈ ರೀತಿ ಹೋಲ್ಡ್ ಮಾಡಿಬಿಟ್ಟೆ ನಾವು ದಾರನ ಎಳ್ಕೋಬೇಕು. ಇಲ್ಲ ಅಂತಂದರೆ ಬಿಚ್ಚೋಗ್ಬಿಡುತ್ತೆ. ಓಕೆನಾ, ಇಲ್ಲ ಗಂಟಾಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಸೂಜಿನ ಕೆಳಗಡೆಯಿಂದ ಹಾಕಿ ಮತ್ತೆ ಈ ಪೆಟಲ್ದು ಮುಕ್ಕಾಲು ಭಾಗಕ್ಕೆ ಈ ಥರ ತಗೋತಾ ಇದ್ದೀನಿ. ಇದಾದಮೇಲೆ ನಾವು ಲೆಂತ್ ನೋಡ್ಕೋಬೇಕು. ನೆಕ್ಸ್ಟ್ ಪೆಟಲ್ ಎಲ್ಲಿಗೆ ನಾವು ಫಾರ್ಮ್ ಮಾಡಬೇಕು ಅಂತ ನಾವು ಮುಂಚೆನೇ ಐಡಿಯಾ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಈ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಪೆಟಲ್ ಫಾರ್ಮೇಷನ್ ಮಾಡಬೇಕು. ಇದೇ ರೀತಿ ಸುತ್ತ ನಮಗೆ ಎಷ್ಟು ದೊಡ್ಡದು ರೋಸ್ ಬೇಕು ಅಷ್ಟು ದೊಡ್ಡದು ರೋಸ್ನ ಇದೇ ರೀತಿ ಫಿಲ್ ಮಾಡ್ಕೊಂಡು ಹೋಗೋದಷ್ಟೇ. ಮತ್ತು ಇದು ಬಿಲಿಯನ್ ನಾಟ್ ರೋಸ್ಗಿಂತಲೂ ಈ ರೋಸು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಇಷ್ಟೇ, ಈ ಥರ ಕೈಯಲ್ಲಿ ಸುತ್ಕೋಬೇಕು, ಸೂಜಿ ಒಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು ಅಷ್ಟೇ ನೋಡಿ. ನಮಗೆ ರಿಕ್ವೈರ್ ಲೆಂತ್ ಕಂಪ್ಲೀಟ್ ಆದಮೇಲೆ ಈ ಥರ ಹಿಡ್ಕೊಂಡು ಎಳ್ಕೋಬೇಕಷ್ಟೇ ನೋಡಿ. ಇವಾಗ ಇನ್ನೊಂದು ಪೆಟಲ್ ಫಾರ್ಮೇಷನ್ ಆಯಿತು. ಇದೇ ರೀತಿ ಸುತ್ತ ಪೆಟಲ್ಸ್ ಹಾಕ್ಕೊಂಡು ಹೋಗೋದು ಅಷ್ಟೇ. ನೆಕ್ಸ್ಟ್ ಇವಾಗ ಅದೇ ರೀತಿ ಇನ್ನೊಂದು ಪೆಟಲ್ ಹಾಕೋದಕ್ಕೆ ನೋಡಿ ಈ ಥರ. ಆದರೆ ನೀವು ಡಿಸ್ಟೆನ್ಸ್ ನೋಡಿಕೊಂಡು ಪೆಟಲ್ನ ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ನಿಮಗೆ ಒಂದು ರೋಸ್ನ ನೀವು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ, ನೆಕ್ಸ್ಟು ಹಾಕುವಾಗ ಎಲ್ಲಿಗೆ ನಾನು ಹಾಕೋಬೇಕಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ಈಸಿ ಸ್ಟಿಚ್ ಇದು, ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದು 3D ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ರೋಸಸ್ ಎಲ್ಲ ನೋಡಿ. ಇವಾಗ ಈ ಥರ 1 by 1 ನಾನು ಸುತ್ತ ಹಾಕ್ಕೊಂಡು ಹೋಗ್ತೀನಿ. ಇವಾಗ ನೆಕ್ಸ್ಟ್ ಪೆಟಲು ಡಿಸ್ಟೆನ್ಸ್ ನೋಡ್ಕೋಬೇಕು. ಅದೇ ರೀತಿಯೇ 2 ಸೂಜಿ ಹಾಕ್ಕೊಂಡು ಈ ಥರ ಪೆಟಲ್ಸ್ನ ಫಾರ್ಮೇಷನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಈ ಸ್ಟಿಚ್ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದಾದರೆ, ಮತ್ತು ಈ ಸ್ಟಿಚ್ನ ಯೂಸ್ ಮಾಡಿಕೊಂಡು ಸೀರೆಗೆಲ್ಲ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೀರೆಗೆ 3 ರೋಸ್ನ ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಅದ್ರ ಸುತ್ತ ಲೀಫ್ನ ಹಾಕ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಬೂಟಾಸ್ಗೂ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದೇ ಡಿಸೈನ್ನ ಯೂಸ್ ಮಾಡಿಕೊಂಡು ನೀವು ನೆಕ್ ಡಿಸೈನ್ ಮಾಡ್ಕೋಬೋದು. ಆಮೇಲೆ ಇದು ದುಪಟ್ಟಾಗೆಲ್ಲ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಟೇಬಲ್ ಕ್ಲಾತ್ ಆಗಿರ್ಬೋದು, ಮತ್ತು ಪಿಲ್ಲೋ ಕವರ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರೂ ಈ ಸ್ಟಿಚ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ಇವಾಗ ಇದು ಲಾಸ್ಟ್ ಪೆಟಲ್ ಇದು ನೋಡಿ. ಈ ಥರ ಇನ್ನು ಕುರ್ತಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಯಾವುದಾದ್ರೂ ಒಂದು ಇದಕ್ಕೆ ಕುರ್ತಾಗೆ ಟ್ರೈ ಮಾಡಿಬಿಟ್ಟು ನೋಡಿ. ಇವಾಗ ಇದು ಲಾಸ್ಟ್ ಪೆಟಲ್. ಇವಾಗ ಕೆಳಗಡೆ ಹಾಕ್ಬಿಟ್ಟು ನಾಟ್ ಮಾಡಿದ್ರೆ ಆಯಿತು ನೋಡಿ. ಈ ಥರ ಬರುತ್ತೆ. ಇದಕ್ಕೆ ನಾನು ಇವಾಗ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಲೀಫ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ. ಜಸ್ಟ್ ಲೇಸಿ ಡೇಸಿ ಸ್ಟಿಚ್ನ ಈ ಥರ ಹಾಕ್ಕೊತಾ ಇದ್ದೀನಿ, ಅಥವಾ ಚೈನ್ ಸ್ಟಿಚ್ ಆದರೂ ಹಾಕ್ಕೋಬೋದು ನೋಡಿ. ಒಂದು ಈ ಕಡೆ ಒಂದು, ಮತ್ತು ಮಿಡಲಲ್ಲಿ ಒಂದು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಾನು ನೋಡಿ 3 ಕಡೆನೂ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು 3 ಏನಿದೆ ರೋಸು, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಅದರಲ್ಲಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಕ್ಯಾಸ್ಟೋನ್ ಸ್ಟಿಚ್ ರೋಸ್. ನೆಕ್ಸ್ಟ್ ಇವಾಗ ಲೇಸ್ ಚೈನ್ ಸ್ಟಿಚ್ ಇದು. ಇದನ್ನು ಹಾಕೋದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕ್ಕೊಬಿಡ್ಬೇಕು ನೋಡಿ. ಕೆಳಗಡೆಯಿಂದ ದಾರ ತಗೊಂಡು ಸೂಜಿನ ಈ ರೀತಿ ಹಾಕ್ಕೊಂಡು ಸೂಜಿ ಕೆಳಗಡೆಯಿಂದ ದಾರನ ಸುತ್ತಕೊಂಡು ಈ ರೀತಿ ಎಳ್ಕೋಬೇಕು. ಇವಾಗ ಈ ಚೈನ್ ಏನು ಫಾರ್ಮೇಷನ್ ಆಗಿರುತ್ತಲ್ವ, ಚೈನ್ ಒಳಗಡೆಯಿಂದ ಮತ್ತೆ ಸೂಜಿನ ಮುಂದಕ್ಕೆ ತಗೊಂಡು ನಾವು ಸೂಜಿ ಕೆಳಗಡೆಯಿಂದ ಈ ಥರ ದಾರನ ಸುತ್ತಕೊಂಡು ಮುಂದಕ್ಕೆ ತಗೋಬೇಕು. ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ. ಈ ಚೈನ್ ಏನು ಫಾರ್ಮೇಷನ್ ಆಗಿದೆ ಅಲ್ವಾ ಲೂಪು, ಆ ಲೂಪ್ ಒಳಗಡೆ ತಗೋಬೇಕು. ಮುಂದ್ಗಡೆಗೆ ಈ ಥರ ಸೂಜಿ ತಗೊಂಡು ದಾರನ ಸೂಜಿಗೆ ಈ ಥರ ಸುತ್ತಕೊಂಡು ಎಳ್ಕೋಬೇಕಾಗತ್ತೆ. ಇದು ಚೈನ್ ಸ್ಟಿಚ್ಚು. ಇದು ಬೇಸಿಕ್ ಸ್ಟಿಚ್ಚಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಫಸ್ಟ್ ಈ ಥರ ಚೈನ್ ಸ್ಟಿಚ್ ಹಾಕ್ಕೊಬಿಡ್ಬೇಕು. ಚೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಲಾಸ್ಟ್ ಸ್ಟಿಚ್ ನೋಡಿ. ಈ ಲೂಪ್ ಹೊರಗಡೆಯಿಂದ ನಾವು ಸೂಜಿನ ಹಾಕ್ಬಿಟ್ಟು ಕೆಳಗಡೆ ತಗೊಂಡು ಲಾಕ್ ಮಾಡ್ಕೋಬೇಕು. ಕೆಳಗಡೆ ನಾಟ್ ಮಾಡ್ಕೊಂಡು ಆದಮೇಲೆ ನೋಡಿ ಚೈನ್ ಸ್ಟಿಚ್ ಈ ಥರ ಬಂದಿರುತ್ತಲ್ವಾ, ಯಾವುದಾದ್ರೂ ಕಾಂಟ್ರಾಸ್ಟ್ ಕಲರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆಯಿಂದ ಈ ಥರ ಸೂಜಿನ ತಗೊಂಡು ಈ ಚೈನ್ ಏನು ಹಾಕ್ಕೊಂಡು ಹೋಗಿರ್ತೀವಲ್ವಾ, ಬರೀ ದಾರದ ಒಳಗಡೆ ಮಾತ್ರ ಸೂಜಿನ ಈ ಥರ ಪಾಸ್ ಮಾಡ್ಕೋಬೇಕು. ಬಟ್ಟೆ ಒಳಗಡೆಯಿಂದ ತಗೋಬಾರ್ದು. ಜಸ್ಟ್ ನಾವು ದಾರ ಏನು ಹೋಗಿರುತ್ತೆ ಅಲ್ವಾ, ಆ ಲೂಪ್ ಏನು ಹೋಗಿರುತ್ತೆ ಆ ಲೂಪ್ ಒಳಗಡೆ ಮಾತ್ರ ತಗೋಬೇಕು. ತಗೊಂಡು ಒಂದು ಸೈಡು
ಮೇಲ್ಗಡೆಯಿಂದ ಹಾಕೊಂಡ್ವಿ, ಇನ್ನೊಂದು ಸೈಡ್ ಬರುವಾಗ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. ಈ ತರ ಹಾಕೊಂಡು ಹೋಗ್ಬೇಕಷ್ಟೇನೆ. ಇದು ಲೇಸ್ ಚೈನ್ ಸ್ಟಿಚ್. ಓಕೆನಾ, ಇಷ್ಟೇನೆ, ತುಂಬಾ ಈಸಿ. ಈ ಸ್ಟಿಚ್ ನಿಮಗೆ ನೆಕ್ ಡಿಸೈನ್ಸು, ಬಾರ್ಡರ್ ಲೈನ್ಸು ಏನೇನು ಹಾಕೊಂತೀರಾ ಅಲ್ವಾ ಅಲ್ಲೆಲ್ಲ ಯೂಸ್ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡ್ಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಓಕೆನಾ, ಇದಿಷ್ಟೇನೆ ಲೇಸ್ ಚೈನ್ ಸ್ಟಿಚ್. ತುಂಬಾ ಈಸಿ. ಚೈನ್ ಹಾಕೊಂಡ್ಬಿಟ್ಟು ಈ ತರ ಒಂದ್ಸಲ ಮೇಲ್ಗಡೆಯಿಂದ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆಯಿಂದ ಈ ತರ ಪಾಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಇವಾಗ ಎಂಡ್ಗೆ ಬಂದಾಗ ಈ ರೀತಿ ಕೆಳಗಡೆ ತಗೊಂಡು ನಾಟ್ ಮಾಡಿದ್ರೆ ಆಯ್ತು. ನೋಡಿ, ಇದು ಲೇಸ್ ಚೈನ್ ಸ್ಟಿಚ್ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಟೈಡ್ ಚೈನ್ ಸ್ಟಿಚ್. ಇದನ್ನ ಹಾಕೋದಕ್ಕೆ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಇವಾಗ ಕೆಳಗಡೆಯಿಂದ ನಾನು ಈ ತರ ತಗೊಂಡು ಮತ್ತೆ ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತೀನಿ. ನೋಡಿ, ಆ ಹೋಲಿಂದ ಫ್ರಂಟ್ಗೆ ತಗೋಬೇಕು. ಸೂಜಿಗೆ ದಾರನ ಈ ರೀತಿ ಸುತ್ತಕೊಂಡು ಎಳ್ಕೋಬೇಕು. ಓಕೆನಾ, ಈ ಲೂಪಿಂದ ಮತ್ತೆ ಮುಂದೆ ತಗೋಬೇಕು. ದಾರನ ಸೂಜಿ ಕೆಳಗಡೆಯಿಂದ ಸುತ್ತಕೊಂಡು ಈ ರೀತಿ ಚೈನ್ ಹಾಕ್ತಾ ಹೋಗ್ಬೇಕಾಗತ್ತೆ. ಇದೇ ರೀತಿ ಚೈನ್ ಹಾಕೊಂಡು ಹೋಗ್ಬೇಕು. ಓಕೆನಾ, ನಮ್ಗೆ ಎಷ್ಟು ರಿಕ್ವೈರ್ಡ್ ಲೆಂತ್ ಇರುತ್ತೆ ಅಲ್ಲಿ ತನಕ ಇದೇ ರೀತಿ ಚೈನ್ ಹಾಕೊಂಡು ಹೋಗೋದು. ಇವಾಗ ಒಂದು ಲೈನ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಅದೇ ಕಲರ್ದು ದಾರನ ತಗೊಂಡು ಮತ್ತೆ ಇನ್ನೊಂದು ಲೈನು ಅದ್ರ ಪಕ್ಕದಲ್ಲೇ ಬರೋ ತರ ಮತ್ತೆ ಚೈನ್ ಸ್ಟಿಚ್ನ ಹಾಕೋಬೇಕು. ನೋಡಿ, ಅದಕ್ಕೆ ಅಂಟ್ಕೊಂಡಿರೋ ತರನೇ ಬರಬೇಕು ಆ ತರ. ಮತ್ತೆ ಡಿಸ್ಟೆನ್ಸು ಅಷ್ಟೇನೆ, ಈ ಚೈನ್ದು ಎಷ್ಟು ಡಿಸ್ಟೆನ್ಸ್ ಬಂದಿರುತ್ತೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲೇನೆ ಹಾಕೊಂಡು ಹೋಗ್ಬೇಕು. ನೋಡಿ, ಈಕ್ವಲ್ ಆಗಿರ್ಬೇಕು ಎರಡು ಚೈನು. ಅದೇ ರೀತಿ ಹಾಕೊಂಡು ಹೋಗ್ಬೇಕು. ಓಕೆನಾ, ನೋಡಿ ಇದಿವಾಗ ಕಂಪ್ಲೀಟ್ ಆಗಿದೆ. ಇವಾಗ ಯಾವ್ದಾದ್ರು ಕಾಂಟ್ರಾಸ್ಟ್ ಕಲರ್ನ ತಗೊಂಡು ಇವಾಗ ನಾಟ್ ಮಾಡ್ತಾ ಹೋಗ್ಬೇಕು ಎರಡು ಚೈನ್ನ. ಯಾವ ತರ ಅಂದ್ರೆ ನೋಡಿ, ಈ ಚೈನ್ದು ಈ ಕಡೆ ಒನ್ ಎಂಡ್ ಮತ್ತೆ ಆ ಚೈನ್ದು ಒನ್ ಎಂಡ್ ಎರಡು ಒಳಗಡೆ ಈ ತರ ತಗೊಂಡು ಈ ದಾರನ ಸೂಜಿ ಕೆಳಗಡೆಯಿಂದ ಒಂದ್ಸಲ ಸುತ್ಕೊಂಡು ಸೂಜಿನ ಹೇಳ್ಕೊಂಡಾಗ ನಾಟ್ ಆಗುತ್ತೆ ಈ ತರ. ಓಕೆನಾ, ನೋಡಿ, ಈ ಕಡೆ ಲೂಪಿಂದ ಮತ್ತೆ ಆ ಕಡೆ ಲೂಪಿಂದ ಒಂದ್ ಎಳೆ ತಗೋಬೇಕು. ನೋಡಿ, ಈ ಕಡೆಯಿಂದ ಮತ್ತೆ ಆ ಕಡೆಯಿಂದ ಈ ರೀತಿ ತಗೊಂಡು ಈ ದಾರನ ಈ ಸೂಜಿಗೆ ಈ ತರ ಸುತ್ಕೋಬೇಕು. ಸುತ್ಕೊಂಡು ಒಂದ್ಸಲ ಸೂಜಿನ ಎಳ್ಕೊಂಡ್ರೆ ಈ ತರ ನಾಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ತರ ಈ ಕಡೆ ಬಿಟ್ಬಿಡ್ಬೇಕು. ಮಧ್ಯದಲ್ಲಿ ಏನ್ ಎರಡು ಲೂಪ್ ಕಾಣಿಸುತ್ತಲ್ವಾ ಆ ಲೂಪ್ ಒಳಗಡೆ ಮಾತ್ರ ಈ ತರ ಹಾಕೋಬೇಕು. ದಾರದಲ್ಲಿ ಮಾತ್ರ ತಗೋಬೇಕು, ಬಟ್ಟೆ ಒಳಗಡೆಯಿಂದ ತಗೋಬಾರ್ದು. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಈ ಡಿಸೈನು ಅಷ್ಟೇ, ನಿಮ್ಗೆ ನೆಕ್ಟು ಬಾರ್ಡರ್ ಲೈನ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆ, ಸ್ಲೀವ್ಸ್ ಬಾರ್ಡರ್ಗೆ ಮತ್ತೆ ಯಾವುದೇ ರೀತಿ ಬಾರ್ಡರ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನುವಾಗ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಮತ್ತೆ ನಾನು ಯಾವಾಗ್ಲೂ ಹೇಳೋದು, ಯಾವುದೇ ಸ್ಟಿಚಸ್ ಹಾಕುವಾಗ್ಲೂ ಅಷ್ಟೇನೆ ತುಂಬಾ ಟೈಟ್ ಆಗಿ ಎಳ್ಕೋಬೇಡಿ, ಮತ್ತೆ ತುಂಬಾ ಲೂಸು ಬಿಟ್ಕೋಬೇಡಿ. ನಾವು ಮೀಡಿಯಮ್ ಆಗಿ ಹಾಕೊಂಡೋಯ್ತು ಅಂದ್ರೆ ಯಾವುದೇ ಡಿಸೈನ್ ಹಾಕಿದ್ರು ಚೆನ್ನಾಗೇ ಕಾಣಿಸುತ್ತೆ. ಓಕೆನಾ, ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಷ್ಟೇನೆ. ನೋಡಿ, ಮಧ್ಯದಲ್ಲಿ ಏನು ಎರಡು ಎಳೆಗಳು ಬರುತ್ತಲ್ವ ದಾರ, ಆ 2 ಎಳೆ ಮಧ್ಯದಲ್ಲಿ ಮಾತ್ರನೇ ನಾವು ಈ ತರ ಹಾಕೊಂಡು ಹೋಗ್ಬೇಕು. ಇವಾಗ ಲಾಸ್ಟ್ ಸ್ಟಿಚ್ ಇದನ್ನ ಎಂಡ್ ಮಾಡೋದು ಅಷ್ಟೇನೆ. ಈ ರೀತಿ ಕೆಳಗಡೆ ಹಾಕೊಂಡು ನಾಟ್ ಮಾಡಿದ್ರೆ ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟಿಚ್ಚು. ನೆಕ್ಲೈನ್ಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ವಿಟಿಯರ್ ಸ್ಟಿಚ್. ಇದನ್ನ ಹಾಕೋದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, ಮತ್ತೆ 3 ಲೈನ್ ಹಾಕೊಂಡಿದ್ದೀನಿ. ಇವಾಗ ಮಧ್ಯದ ಲೈನಿಂದ ನಾನು ತಗೊಂಡು ಮತ್ತೆ ಮಧ್ಯದ ಲೈನಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಾನು ಸೂಜಿ ಹಾಕೊಂಡು ಸ್ಲ್ಯಾಂಟ್ ಆಗಿ ಮೇಲ್ಗಡೆ ಫಸ್ಟ್ ಲೈನ್ಗೆ ತಗೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಮಧ್ಯದ ಲೈನ್ದು ಹೋಲಲ್ಲಿ ಹಾಕ್ಬಿಟ್ಟು ಕೆಳಗಡೆ ಲೈನ್ಗೆ ಈ ರೀತಿ ಸ್ಲ್ಯಾಂಟ್ ಆಗಿ ತಗೋಬೇಕು. ತಗೊಂಡು ನೆಕ್ಸ್ಟ್ ಇವಾಗ ಅಗೇನ್ ಮಧ್ಯದ ಲೈನ್ದು ಹೋಲ್ ಇತ್ತಲ್ಲ ಅಲ್ಲಿಂದ ಮುಂದಕ್ಕೆ ತಗೋಬೇಕಿರುತ್ತೆ. ಈ ರೀತಿ ತಗೊಂಡು ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ 3 ಏನು ಲೂಪ್ಸ್ ಫಾರ್ಮೇಶನ್ ಆಗಿದೆ ಅಲ್ವಾ, ಇದ್ರ ಒಳಗಡೆ ನಾವು ಈ ರೀತಿ ಹಾಕೊಂಡು ಇದ್ ಮಾಡಿದಾಗ ಒಂದು ಟಿಯರ್ ಶೇಪ್ ಆಗುತ್ತೆ. ನೋಡಿ, ಈ ತರ. ನೆಕ್ಸ್ಟ್ ಆ ಹೋಲಿಂದ ಮತ್ತೆ ಮೇಲ್ಗಡೆಗೆ ಸ್ಲ್ಯಾಂಟ್ ಆಗಿ ತಗೋಬೇಕು. ಸ್ಲ್ಯಾಂಟ್ ಆಗಿ ತಗೊಂಡಾಗ ನೋಡಿ, ಈ ರೀತಿ ಟಿಯರ್ ಶೇಪ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇದೇ ಸ್ಟಿಚ್ ನ ಕಂಟಿನ್ಯೂ ಮಾಡೋದಕ್ಕೆ
ಸೆಂಟರಿಂದ ಕೆಳಗಡೆಗೆ ಸ್ಲ್ಯಾಂಟ್ ಆಗಿ ತಗೊಂಡಿದ್ದೀನಿ. ಮತ್ತೆ ಸೆಂಟರಿಂದ ಈ ತರ ಫ್ರಂಟ್ಗೆ ತಗೋಬೇಕು. ಓಕೆನಾ? ಇವಾಗ ಈ 3 ಏನ್ ಫಾರ್ಮೇಶನ್ ಆಗಿದೆ ಅಲ್ವಾ ಲೂಪ್ಸ್, ಅದ್ರ ಒಳಗಡೆ ಬಟ್ಟೆ ಒಳಗಡೆ ತಗೋಬಾರ್ದು, ದಾರದ ಒಳಗಡೆ ಮಾತ್ರ ತಗೋಬೇಕು. ನೆಕ್ಸ್ಟ್ ಇವಾಗ ವಿ ಶೇಪ್ ನ ಕ್ರಿಯೇಟ್ ಮಾಡೋದಕ್ಕೆ ಮೇಲ್ಗಡೆಗೆ ಒಂದು ಈ ತರ ತಗೊಂಡು ಸ್ಲ್ಯಾಂಟ್ ಆಗಿ ಮತ್ತೆ ಮಧ್ಯದಿಂದ ಕೆಳಗಡೆಗೆ ಈ ರೀತಿ ಸ್ಲ್ಯಾಂಟ್ ಆಗಿ ತಗೋಬೇಕು. ಇಷ್ಟೇನೆ, ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಂಟರ್ ಇಂದ ಫ್ರಂಟ್ಗೆ ಇಷ್ಟೇನೆ. ಈ ಸ್ಟಿಚ್ ಅಷ್ಟೇನೆ ನಿಮ್ಗೆ ನೆಕ್ ಲೈನ್ಸ್ ಎಲ್ಲ ಕ್ರಿಯೇಟ್ ಮಾಡುವಾಗ ಅದ್ರ ಬಾರ್ಡರ್ ಲೈನ್ಸ್ ಹಾಕೊಳ್ಳೋದಕ್ಕೆ, ಸ್ಲೀವ್ಸ್ ಬಾರ್ಡರ್ ಲೈನ್ಸ್ ಹಾಕೊಳ್ಳೋದಕ್ಕೆ, ಆಮೇಲೆ ಇವಾಗ ಯಾವ್ದಾದ್ರು ಟೇಬಲ್ ಕ್ಲಾತ್ ಇಲ್ಲಾಂದ್ರೆ ಪಿಲ್ಲೋ ಕವರ್ ಈ ತರ ಏನಕ್ಕಾದ್ರೂ ನೀವು ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಇದನ್ನ ಬಾರ್ಡರ್ ಲೈನ್ ಆಗಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಇವಾಗ ಇದು ಲಾಸ್ಟ್ ಸ್ಟಿಚ್. ಇದು ನೋಡಿ, ಸ್ಲ್ಯಾಂಟ್ ಕೆಳಗಡೆಯಿಂದ ತಗೊಂಡೆ ಅಲ್ವಾ. ಇವಾಗ ಸೆಂಟರ್ ಲೈನ್ಗೆ ಈ ರೀತಿ ಕೆಳಗಡೆ ಸೂಜಿ ಹಾಕಿ ಎಳ್ಕೊಂಡು ನಾಟ್ ಮಾಡಿದ್ರೆ ಆಯ್ತು. ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಬೋನೆಟ್ ಸ್ಟಿಚ್. ಇದನ್ನ ಹಾಕೋದಕ್ಕೆ ನಾನು 6 ಎಳೆ ದಾರ ತಗೊಂತಾ ಇದ್ದೀನಿ. ಇಲ್ಲಿ ಇವಾಗ ಮೇಲ್ಗಡೆ ಲೈನ್ ಇಂದ, ಅಂದ್ರೆ 2 ಲೈನ್ ಹಾಕೊಂಡಿದ್ದೀನಲ್ವಾ, ಮೇಲ್ಗಡೆ ಲೈನ್ಗೆ ಕೆಳಗಡೆಯಿಂದ ಸೂಜಿಲ್ ತಗೊಂಡೆ. ನೆಕ್ಸ್ಟ್ ಇವಾಗ ಕೆಳಗಡೆ ಲೈನ್ಗೆ ಒಂದಿಷ್ಟು ಡಿಸ್ಟೆನ್ಸ್ ಅಲ್ಲಿ ಸೂಜಿನ ಹಾಕಿ ಹೇಳ್ಕೊಂಡು ಈ ಲೈನ್ ಏನ್ ಫಾರ್ಮೇಶನ್ ಆಗಿತ್ತಲ್ವಾ ಆ ದಾರದ ಒಳಗಡೆ ಮಾತ್ರ ಈ ರೀತಿ ಪಾಸ್ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ಮೇಲ್ಗಡೆ ಹೋಲ್ ಏನಿತ್ತಲ್ವಾ ಸೂಜಿ ತಗೊಂಡಿದ್ವಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಈ ರೀತಿ ಕೆಳಗಡೆ ದಾರನ ಸೂಜಿ ಕೆಳಗಡೆ ಈ ತರ ಸುತ್ಕೊಂಡು ಹೇಳ್ಕೋಬೇಕು. ನೋಡಿ, 1 ಸ್ಟಿಚ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಕೆಳಗಡೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ತರ ದಾರ ತಗೊಬೇಕು. ನೆಕ್ಸ್ಟ್ ಇದೇನ್ ಲೈನ್ ಬಂದಿರುತ್ತಲ್ಲ ಅದ್ರ ಒಳಗಡೆ ಈ ತರ ದಾರನ ಪಾಸ್ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ತಗೊಂಡು ಸೂಜಿ ಕೆಳಗಡೆ ಈ ತರ ದಾರನ ಸುತ್ಕೊಂಡು ಈ ರೀತಿ ಎಳ್ಕೋಬೇಕು. ನೆಕ್ಸ್ಟ್ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಕೆಳಗಡೆಯಿಂದ ಹಿಂಗೆ ಎಳ್ಕೊಂತೀವಿ. ನೆಕ್ಸ್ಟ್ ಏನ್ ದಾರ ಬಂದಿರುತ್ತಲ್ವಾ ಅದ್ರ ಒಳಗಡೆ ಈ ತರ ಪಾಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಈ ಮೇಲ್ಗಡೆ ಹೋಲ್ ಇರುತ್ತಲ್ಲ ಅದ್ರ ಪಕ್ಕದಿಂದನೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಬಟ್ಟೆ ಒಳಗಡೆ ಈ ತರ ದಾರ ತಗೊಂಡು ಸೂಜಿ ಕೆಳಗಡೆಯಿಂದ ದಾರನ ತಗೊಂಡು ಈ ರೀತಿ ಹೇಳ್ಕೊಂಡು ಹೋಗ್ತೀವಿ. ಇಷ್ಟೇನೆ, 3 ಸ್ಟೆಪ್ ಫಾಲೋ ಮಾಡ್ಬೇಕಾಗತ್ತೆ. ಇದು ಫಸ್ಟ್ ಸ್ಟೆಪ್. ಇದು ಕೆಳಗಡೆಯಿಂದ ಈ ತರ ಬಟ್ಟೆ ಒಳಗಡೆ ಪಾಸ್ ಮಾಡಿ ತಗೊಳ್ಳೋದು. ಸೆಕೆಂಡ್ ಸ್ಟೆಪ್ ಈ ದಾರದ ಒಳಗಡೆಯಿಂದ ತಗೊಳ್ಳೋದು. 3ನೇ ಸ್ಟೆಪ್ ಮೇಲ್ಗಡೆಯಿಂದ ನಾವು ಈ ತರ ಬಟ್ಟೆ ಒಳಗಡೆ ಪಾಸ್ ಮಾಡಿ ಸೂಜಿ ಕೆಳಗಡೆಯಿಂದ ದಾರನ ಎತ್ಕೊಂಡು ಈ ತರ ತಗೊಳ್ಳೋದು. ಓಕೆನಾ? ಇಷ್ಟೇನೆ, ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಈ ಸ್ಟಿಚ್ ಅಷ್ಟೇ ನೆಕ್ ಡಿಸೈನ್ಸ್, ಸ್ಲೀವ್ಸ್ಗೆ ಎಲ್ಲೆಲ್ಲಿ ಬಾರ್ಡರ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೋ ಅಲ್ಲಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಇದು ಎಂಡ್ ಮಾಡೋದು ಅಷ್ಟೇನೆ. ಲಾಸ್ಟ್ ಸ್ಟಿಚ್ ಆದ್ಮೇಲೆ ಈ ರೀತಿ ಕೆಳಗಡೆ ಹಾಕಿ ದಾರನ ನಾಟ್ ಮಾಡಿದ್ರೆ ಆಯ್ತು. ಇದು ಬೋನೆಟ್ ಸ್ಟಿಚ್ ಈ ತರ ಬರುತ್ತೆ. ಇವತ್ತು ನೋಡಿ ಕ್ಯಾಸ್ಟನ್ ಸ್ಟಿಚು, ಇದ್ರದ್ದು ರೋಸ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾವ್ದಾದ್ರು ಡ್ರೆಸ್ ಹಾಕೋಬೇಕು ಅಂದ್ರೆ ಹಾಕೊಂಡು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಲೇಸ್ ಚೈನು, ಟೈಟ್ ಚೈನು, VTR ಮತ್ತೆ ಬೋನೆಟ್ ಸ್ಟಿಚ್ ನ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.